ಗುರಿ. ಒಬ್ಬ ವ್ಯಕ್ತಿ ಗುರಿಯನ್ನು ತಲುಪುವುದಕ್ಕೆ ಪ್ರಯತ್ನವೆಂಬುದು ತುಂಬ ಮುಖ್ಯವಾಗುತ್ತದೆ. ಹೌದು, ಈ ಮಾತು 100ಕ್ಕೆ 100 ನಿಜ. ನೀವು ಒಪ್ಪದೇ ಇರಿ, ಇದೇ ಸತ್ಯ. ಇದಕ್ಕೆ ಪೂರಕವಾಗಿ ನಾನೊಂದು ಕತೆ ಹೇಳುತ್ತೇನೆ, ಕೇಳಿ. ಮನಿಲ ಎಂಬ ಪುಟ್ಟ ಗ್ರಾಮದಲ್ಲಿ ಅನಾಥ ಹುಡುಗನಾಗಿದ್ದ ತೇಜಸ್ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡು ಹಸಿವಿನಿಂದ ಬಳಲುತ್ತಿರುತ್ತಾನೆ. ಅಲ್ಲೇ ಸಮೀಪದಲ್ಲಿ ಗುಲಾಬಿ ಅಂಗಡಿ ಹೊಂದಿದ್ದು, ನನಗೆ ಕೆಲಸ ಬೇಕೆಂದು ಗುಲಾಬಿ ಮಾರುವವನ ತುಂಬ ಸಲಿ ನೋಡಿದ ಕಾರಣ ಇಂತಿಷ್ಟು ಹೂಗಳನ್ನು ಕೊಡುತ್ತಾನೆ. ಅಂಗಡಿ ಮಾಲೀಕನಲ್ಲಿ ಕೇಳುತ್ತಾನೆ. ದಿನವೂ ಈ ಹುಡುಗನನ್ನು ನೋಡುತ್ತಿದ್ದ ಅಂಗಡಿಯ ಮಾಲೀಕನಾಗಿ ಅವನ ಪರಿಸ್ಥಿತಿ ತಿಳಿದಿರುತ್ತದೆ. ಹಾಗಾಗಿ ಹೆಚ್ಚೇನೂ ಕೇಳದೆ ಒಂದಿಷ್ಟು ಹೂಗಳನ್ನು ಕೊಟ್ಟು ಅವನಿಗೆ ಆ ಹೂಗಳನ್ನು ಮಾರಿ ದುಡ್ಡು ತರಲು ಹೇಳುತ್ತಾನೆ. ಹೂಗಳನ್ನು ಮಾರಲು ಹೊರಟ ತೇಜಸ್ನ ದಾರಿ ಅಷ್ಟೇನೂ ಲಾಭದಾಯಕವಾಗಿರಲಿಲ್ಲ. ಬೆಳಗ್ಗಿನಿಂದ ಸಂಜೆವರೆಗೂ ಅಲೆದರೂ ಸಂಪಾದನೆ ಆದದ್ದು ಒಂದಿಷ್ಟು ಬಿಡುಗಾಸು ಅಷ್ಟೇ. ತನ್ನ ಮೊದಲನೇ ಸಂಪಾದಿಸಿದ ಬನ್ನಿನ ರುಚಿಯನ್ನು ಸವಿಯುತ್ತಾ ತೇಜಸ್ನ ಚಿತ್ತ ತನ್ನ ಮುಂದಿನ ಜೀವನದತ್ತ ಹಾರಿತು. ಆಳವಾಗಿ ಭವಿಷ್ಯದ ಚಿಂತೆಯಲ್ಲಿ ಮುಳುಗಿದ ತೇಜಸ್ನನ್ನು ಮತ್ತೆ ವಾಸ್ತವಕ್ಕೆ ತಂದದ್ದು ಸರಸ್ವತಿಯ ಕೂಗು. ಸರಸ್ವತಿ ಯಾರು, ಏನು ಎಂಬುದು ನಿಮ್ಮ ತಲೆಯಲ್ಲಿ ಮೂಡಬಹುದು. ಈ ಎಲ್ಲ ಪ್ರಶ್ನೆಗಳನ್ನು ಬದಿಗಿಟ್ಟು ಸರಸ್ವತಿ ತೇಜಸ್ನ ಜೀವನದಲ್ಲಿ ಬದಲಾವಣೆ ತಂದ ಒಬ್ಬ ಅಪರಿಚಿತ ಮಹಿಳೆ ಎಂದೇ ಭಾವಿಸೋಣ. ತೇಜಸ್ ಯಾವಾಗಲೂ ತಾನೊಂದು ಒಳ್ಳೆಯ ಶಾಲೆಗೆ ಹೋಗಬೇಕು, ಉತ್ತಮ ಶಿಕ್ಷಣ ಪಡಿಬೇಕು, ಸಮಾಜದಲ್ಲಿ ಒಬ್ಬ ಮಾದರಿ ಪ್ರಜೆಯಾಗಿ ಬದುಕಬೇಕು ಎಂಬ ಕನಸನ್ನು ಆಗಾಗ ಕಾಣುತ್ತಿದ್ದ ಹುಡುಗ. ತಾನು ಕೂಡ ಸಮಾಜದಲ್ಲಿ ಸ್ವಾವಲಂಬನೆಯಾಗಿ ಬದುಕಬೇಕು ಎಂಬುದು ಅವನ ಗುರಿಯಾಗಿತ್ತು. ಈ ಗುರಿಯನ್ನು ಯಶಸ್ವಿ ಮಾಡಲು ಮೊದಲು ಹೆಜ್ಜೆ ಇಡುವಂತಾದದ್ದೇ ಇದೇ ಸರಸ್ವತಿ ಅವರಿಂದ. ತೇಜಸ್ನನ್ನು ಒಂದು ಶಾಲೆಗೆ ಸೇರಿಸುತ್ತಾರೆ, ಉತ್ತಮ ಶಿಕ್ಷಣವನ್ನು ಕೊಡಿಸುತ್ತಾರೆ. ತೇಜಸ್ ಸಿಕ್ಕ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಾನೆ. ತನ್ನ ಜ್ಞಾನವನ್ನು ಹೆಚ್ಚಿಸುವ ಕಡೆ ಮಾತ್ರವಲ್ಲದೆ ತನ್ನಲ್ಲಿರುವ ಪ್ರತಿಭೆಯನ್ನು ತೋರ್ಪಡಿಸಲು ಸಿಕ್ಕ ಎಲ್ಲ ಅವಕಾಶಗಳನ್ನು ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳುತ್ತಾನೆ. ಇದೇ ಅವನ ಯಶಸ್ಸಿನ ದಾರಿಯಾಗುತ್ತದೆ. ಇಟ್ಟ ಹೆಜ್ಜೆಯನ್ನು ಹಿಂದಿಡಬಾರದು ಎಂಬ ಮಾತಿನಂತೆ ಗುರಿಯನ್ನು ಸಾಧಿಸಬೇಕೆಂಬ ತೇಜಸ್ವಿನ ಛಲ ಇಂದು ಅವನನ್ನು ಸ್ವಾವಲಂಬಿ ಮಾತ್ರವಲ್ಲದೆ ಅವನ ಕನಸಿನಂತೆ ಉತ್ತಮ ಪ್ರಜೆಯನ್ನಾಗಿಸಿದೆ. ಈ ಮೂಲಕ ನಾನು ಮೊದಲೇ ಹೇಳಿದ ಮಾತುಗಳು ಸತ್ಯ ಎಂದು ಸಾಬೀತುಪಡಿಸಿತು. ಈ ಕಥೆಯನ್ನು ಮುಗಿಸುತ್ತೇನೆ.